ಬೆಂಗಳೂರಿನ ಪೀಣ್ಯ ಠಾಣಾ ವ್ಯಾಪ್ತಿಯಲ್ಲಿ ಪತ್ನಿಯ ಕುತ್ತಿಗೆ ಮೇಲೆ ಕಾಲಿಟ್ಟು ಪತಿಯಿಂದ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ರಾಜಕೀಯಕ್ಕೆ ಹೋಗಲು ಪ್ಲಾನ್ ಮಾಡಿದ್ದ ದನಿಯಪ್ಪಗೆ ಪತ್ನಿ ಕಾವ್ಯ ಅಡ್ಡಿಯಾಗಿದ್ರು. ಈ ಹಿನ್ನೆಲೆ ಕೊಲೆ ಮಾಡಿರೋದಾಗಿ ಪೊಲೀಸರ ಮುಂದೆ ಆರೋಪಿ ದನಿಯಪ್ಪ ಬಾಯ್ಬಿಟ್ಟಿದ್ದಾನೆ. 3-4 ಕೋಟಿಯ ಮನೆ ಹಾಗೂ ಆಸ್ತಿ ಪತ್ನಿ ಕಾವ್ಯ ಹಾಗೂ ತಾಯಿ ಹೆಸರಲ್ಲಿತ್ತು. ರಾಜಕೀಯಕ್ಕೆ ಎಂಟ್ರಿ ಕೊಡುವ ಆಸೆಯಿಂದ ಪೀಣ್ಯದ ಮನೆ ಸೇರಿ ಎಲ್ಲ ಆಸ್ತಿ ಮಾರಾಟ ಮಾಡಲು ದನಿಯಪ್ಪ ಪ್ಲಾನ್ ಮಾಡಿದ್ದ. ಇದೇ ಕಾರಣಕ್ಕೆ ಅಥಣಿಯಲ್ಲಿರುವ ತನ್ನೂರಿಗೆ ಹೋಗಿ ಬಾಡೂಟ ಆಯೋಜನೆ ಮಾಡಿದ್ದ. ಆದರೆ ಪತ್ನಿ ಕಾವ್ಯ ಬಾಡೂಟ ಆಯೋಜನೆಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಯಾವುದೇ ಕಾರಣಕ್ಕೂ ಬೆಂಗಳೂರು ಬಿಟ್ಟು ಬರಲ್ಲ, ಮನೆ ಮಾರಾಟ ಮಾಡಲು ಬಿಡೋದಿಲ್ಲ ಅಂತ ಹೇಳಿದ್ರು. ಇದೇ ಕಾರಣಕ್ಕೆ ಪ್ರೀ ಪ್ಲಾನ್ ಮಾಡಿ ಮಕ್ಕಳು ಶಾಲೆಗೆ ಹೋದ ಬಳಿಕ ಗಲಾಟೆ ತೆಗೆದು ಪತ್ನಿ ಕುತ್ತಿಗೆ ಮೇಲೆ ಕಾಲಿಟ್ಟು ತುಳಿದು ಕೊಲೆಗೈದಿದ್ದಾನೆ. ಪೀಣ್ಯ ಪೊಲೀಸರಿಂದ ಪ್ರಕರಣ ಸಂಬಂಧ ತನಿಖೆ ಮುಂದುವರೆದಿದೆ. ದೇಶದ ಎಲ್ಲಾ ಟೋಲ್ಗಳನ್ನು ಡಿಜಿಟಲ್ಗೊಳಿಸುವತ್ತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಏಪ್ರಿಲ್ 10ರಿಂದ ಟೋಲ್ ಪ್ಲಾಜಾಗಳಲ್ಲಿ ನಗದು ಪಾವತಿ ವ್ಯವಸ್ಥೆಯನ್ನು ನಿಲ್ಲಿಸಲಾಗ್ತಾ ಇದೆ. ಈ ಮೂಲಕ ಫಾಸ್ಟ್ ಟ್ಯಾಗ್ ಯುಪಿಐ ಇದ್ದರಷ್ಟೇ ಟೋಲ್ ಪ್ಲಾಜಾ ದಾಟಬಹುದಾಗಿದೆ. ಫಾಸ್ಟ್ ಟ್ಯಾಗ್ ಇಲ್ಲದವರಿಗೆ ಯುಪಿಐ ಮೂಲಕ ಪಾವತಿಗೆ ಅವಕಾಶ ನೀಡಲಾಗಿದೆ. ಆದರೆ ಯುಪಿಐ ಮೂಲಕ ಪಾವತಿ ಮಾಡಿದರೆ ಹೆಚ್ಚುವರಿ ಶುಲ್ಕ ನೀಡಬೇಕಾಗುತ್ತೆ. ಸಿನಿಮಾ ಸ್ಟೈಲ್ನಲ್ಲಿ ಚೇಸ್ ಮಾಡಿ ಕನ್ನಡಿಗರ ಮೇಲೆ ತಮಿಳುನಾಡು ಪುಂಡರು ಹಲ್ಲೆ ಮಾಡಿದ್ದಾರೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಟೋಲ್ ಬಳಿ ಘಟನೆ ನಡೆದಿದೆ. ವೈಟ್ ಫೀಲ್ಡ್ ಇಂದ ಕೃಷ್ಣಗಿರಿ ಮುನೇಶ್ವರ ದೇವಾಲಯಕ್ಕೆ ಟಿಟಿಯಲ್ಲಿ ಕುಟುಂಬ ಹೋಗಿತ್ತು. ಈ ವೇಳೆ ಪುಂಡರ ಗುಂಪು ದೇವಾಲಯದ ಬಳಿ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ರು. ಇದನ್ನ ಪ್ರಶ್ನಿಸಿದ್ದಕ್ಕೆ ಶುರುವಾದ ಕಿರೇಕ್ ಮಿತಿ ಮೀರಿ ತಮಿಳುನಾಡಿನ ಪುಡಿ ರೌಡಿಗಳು ಹಲ್ಲೆ ಮಾಡಿದ್ದಾರೆ. ಇತ್ತ ಗಲಾಟೆ ಆಗ್ತಿದ್ದಂತೆ ಟಿಟಿ ವಾಹನದಲ್ಲಿ ಅಲ್ಲಿಂದ ಭುವನೇಶ್ವರ್ ಕುಟುಂಬ ಹೊರಟಿದೆ. ಆದರೆ ಅಷ್ಟಕ್ಕೂ ಬಿಡದ ಪುಂಡರು ಇನೋವಾ ಹಾಗೂ ಬೈಕ್ನಲ್ಲಿ ಟಿಟಿ ವಾಹನ ಹಿಂಬಾಲಿಸಿ ಹಲ್ಲೆ ಮಾಡಿದ್ದಾರೆ. ಚಾಲಕ ರಾಮಕೃಷ್ಣ ಅನ್ನೋರಿಗೆ ಹಲ್ಲೆ ಮಾಡಿ ಪುಂಡಾಟ ಮೆರೆದಿದ್ದಾರೆ. ಸದ್ಯ ಚಾಲಕ ಹಾಗೂ ಭುವನೇಶ್ವರ್ ಅತ್ತಿಬೆಲೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸಿಎಂ ಕುಟುಂಬ ಅಕ್ರಮವಾಗಿ 14 ನಿವೇಶನ ಪಡೆದ ಮುಡಾ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಇದೀಗ ಬಿ ರಿಪೋರ್ಟ್ ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯದಿಂದ ಮೇಲ್ಮನವಿ ಸಲ್ಲಿಸಿದೆ. ಸಿದ್ದರಾಮಯ್ಯ ಮತ್ತವರ ಕುಟುಂಬ ಸದಸ್ಯರ ವಿರುದ್ಧ ಮೈಸೂರಿನ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಸಲ್ಲಿಸಿದ ಬಿ ರಿಪೋರ್ಟ್ ಅಂಗೀಕರಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಕ್ರಮ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಮೇಲ್ಮನವಿ ಸಲ್ಲಿಸಿದ್ರು. ಈ ಬೆನ್ನಲ್ಲೇ ಇಡಿ ಕೂಡ ಮೇಲ್ಮನವಿ ಸಲ್ಲಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ದೂರುದಾರ ಸ್ನೇಹಮಯಿ ಕೃಷ್ಣ, ಹೈಕೋರ್ಟ್ನಲ್ಲಿ ಜಾರಿ ನಿರ್ದೇಶನಾಲಯ ಅರ್ಜಿ ಸಲ್ಲಿಕೆ ಮಾಡಿರೋದು ನನ್ನ ಹೋರಾಟಕ್ಕೆ ಬಲ ಬಂದಂತಾಗಿದೆ. ಲೋಕಾಯುಕ್ತರು ಮುಖ್ಯಮಂತ್ರಿಗಳ ಪ್ರಭಾವಕ್ಕೆ ಒಳಗಾಗಿ ವರದಿ ನೀಡಿದ್ದಾರೆ. ಸಿದ್ದರಾಮಯ್ಯ ಕುಟುಂಬ ಮಾಡಿರುವ ಅಕ್ರಮಗಳ ಬಗ್ಗೆಯೂ ಕೋರ್ಟ್ ಗಮನಕ್ಕೆ ತರುವ ಕೆಲಸವನ್ನ ಇಡಿಯು ಮಾಡಿದೆ. ಪ್ರಭಾವಕ್ಕೊಳಗಾಗಿ ಬಿ ರಿಪೋರ್ಟ್ ಸಲ್ಲಿಸಿರುವ ಲೋಕಾಯುಕ್ತರಿಗೂ ಶಿಕ್ಷೆ ಕೊಡಿಸುವ ಕೆಲಸ ಮಾಡ್ತೇನೆ ಅಂತ ಹೇಳಿದರು. ನಾಳೆಯವರು ಈಗಾಗಲೇ ಜನಪ್ರತಿನಿಧಿ ಕೂಡ ಅರ್ಜಿಯನ್ನು ಸಲ್ಲಿಸಿ ಬಿ ಅಂತಿಮ ಅಂಗೀಕರಿಸಬೇಡಿ, ಸಾಕಷ್ಟು ಸಾಕ್ಷ್ಯಗಳಂತ ಹೇಳಿದ್ರು ಕೂಡ ಮಾನ್ಯ ನ್ಯಾಯಾಲಯ ಅದನ್ನು ಪರಿಗಣಿಸಿದೆ. ಬಿ ಅಂತಿಮ ವರದಿ ಅಂಗೀಕರಿಸಿದ್ರಿಂದ ನಾನು ಈಗಾಗಲೇ ಮೇಲ್ಮನವಿ ಸಲ್ಲಿಸಿದೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ. ಈಗ ಜಾರಿ ನಿರ್ದೇಶನ ಕೂಡ ಮೇಲ್ಮನವಿ ಸಲ್ಲಿಸಿದೆ. ಇದರಿಂದ ನನ್ನ ಹೋರಾಟಕ್ಕೆ ಒಂದು ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಯಾಕಂದರೆ ಒಂದು ಜವಾಬ್ದಾರಿತ ತನಿಖಾ ಸಂಸ್ಥೆ ಸುಳ್ಳು ಬಿ ಅಂತಿಮ ವರದಿ ಸಲ್ಲಿಸಿದಾಗ ನಾನು ಏಕಾಂಗಿ ಹೋರಾಟ ಮಾಡೋದಕ್ಕೂ ಮತ್ತೊಂದು ತನಿಖಾ ಸಂಸ್ಥೆ ಇದರ ತನಿಖೆಯಲ್ಲಿ ಸಾಕಷ್ಟು ಸಾಕ್ಷ್ಯ ಸಿಕ್ಕಿದೆ ಅಂತೇಳಿ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಾಗ ನನಗೆ ಒಂದಷ್ಟು ಹೆಚ್ಚಿನ ಬಲ ಸಿಕ್ಕಂತಾಗಿದೆ. ಈ ಒಂದು ಕಾನೂನು ಹೋರಾಟಗಳನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀವಿ. ಆನೇಕಲ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆನೆಗಳ ಹಿಂಡು ಓಡಾಡ್ತಾ ಇದ್ದು ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. 2 ದಿನಗಳ ಹಿಂದೆ ಕಾಲೋನಿಯ ಕಡೆಗೆ ಧಾವಿಸಿದ್ದ 3 ಆನೆಗಳು ಬಳಿಕ ಬನ್ನೇರುಘಟ್ಟ ಕಾಡಿಗೆ ತೆರಳಿ 3 ಆನೆಗಳು ದೊಡ್ಡ ಕೆರೆಯ ಆಶ್ರಯ ಪಡೆದಿದೆ. ಆನೇಕಲ್ನಲ್ಲಿ ನಡೆದ ಕರಗದ ವೇಳೆಯೂ ಆನೆಗಳು ಕಾಣಿಸಿಕೊಂಡಿತ್ತು. ಅರಣ್ಯ ಸಿಬ್ಬಂದಿ ಪಟ್ಟಣದತ್ತ ಹೆಜ್ಜೆ ಹಾಕದಂತೆ ಪಟಾಕಿ ಸಿಡಿಸಿ ಕಾಡಿನತ್ತ ಓಡಿಸಿದ್ರು. ಸದ್ಯ 3 ಆನೆಗಳು ದೊಡ್ಡ ಕೆರೆಯ ಬಳಿ ವಿಶ್ರಾಂತಿ ಪಡೆದಿವೆ. ನಿಯಂತ್ರಣ
ತಪ್ಪಿ ಕಾಲುವೆ ತಡೆಗೋಡೆಗೆ ಟಾಟಾ ಏಸ್ ವಾಹನ ಗುದ್ದಿದೆ. ಹೊಸಪೇಟೆಯ ಶ್ರೀ ಕೃಷ್ಣ ದೇವರಾಯ ವೃತ್ತದ ಬಳಿಯ ಬೈಪಾಸ್ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹುಬ್ಬಳ್ಳಿಯಿಂದ ಮದುವೆ ಮುಗಿಸಿ ಕಮಲಾಪುರದತ್ತ ಹೊರಟಿದ್ದ ಟಾಟಾ ಏಸ್ ವಾಹನ ಘಟನೆಯಲ್ಲಿ ವಾಹನದಲ್ಲಿ ಇದ್ದ 3-4 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಗಾಯಾಳುಗಳನ್ನ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಂಚಾರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಟಿಪ್ಪರ್ ಮತ್ತು ಕಾರು ಮುಖಾಮುಖಿ ಡಿಕ್ಕಿ ಹೊಡೆದಿದ್ದು, ಕಾರಿನಲ್ಲಿದ್ದ ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಮಾರ್ಗದ ಬಸವಾಪುರ ಬಳಿ ಘಟನೆ ನಡೆದಿದೆ. ಅಪಘಾತದಲ್ಲಿ ಟಿಪ್ಪರ್ ಪಲ್ಟಿಯಾಗಿದ್ದು, ಕಾರು ಜಖಂ ಆಗಿದೆ. ಅಪಘಾತದ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೈಕ್ಗೆ ಕಾರು ಡಿಕ್ಕಿ ಹೊಡೆದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಬೈಕ್ ಸವಾರನ ಮೇಲೆ ಕಾರು ಚಾಲಕ ಹಲ್ಲೆ ಮಾಡಿದ್ದಾನೆ. ತುಮಕೂರಿನ ತಿಪಟೂರಿನಲ್ಲಿ ಘಟನೆ ನಡೆದಿದೆ. ಬೈಕ್ನಲ್ಲಿ ತೆರಳುತ್ತಾ ಇದ್ದ ಅಭಿಷೇಕ್ಗೆ ಹಿಂದಿನಿಂದ ಕಾರು ಗುದ್ದಿದೆ. ಅಭಿಷೇಕ್ ಕಾಲಿಗೆ ಗಾಯವಾಗಿದ್ದು, ಸವಾರ ಪ್ರಸನ್ನ ಕುಮಾರ್ನನ್ನ ಅಭಿಷೇಕ್ ಪ್ರಶ್ನಿಸಿದ್ದಾರೆ. ಈ ವೇಳೆ ನಗರಸಭಾ ಸದಸ್ಯ ಪ್ರಸನ್ನ ಕುಮಾರ್ ಹಾಗೂ ಸಹಚರರು ಸವಾರನ ಮೇಲೆ ಹಲ್ಲೆ ಮಾಡಿ ಪುಂಡಾಟ ಮೆರೆದಿದ್ದಾರೆ. ಅಭಿಷೇಕ್ಗೆ ತಿಪಟೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಾಜಿ ನಗರಸಭಾ ಸದಸ್ಯ ಪ್ರಸನ್ನ ಕುಮಾರ್ ವಿರುದ್ಧ ಕೇಸ್ ದಾಖಲಾಗಿದ್ದು, ತನಿಖೆ ಮುಂದುವರೆದಿದೆ. ಗಾಂಜಾ ಮತ್ತು ಮಾದಕ ವಸ್ತು ಮಾರಾಟ ಮಾಡ್ತಾ ಇದ್ದ ಇಬ್ಬರನ್ನ ಯಲಹಂಕ ಉಪನಗರ ಪೊಲೀಸರು ಬಂಧಿಸಿದ್ದಾರೆ. ಆದೇಶ್ ಮತ್ತು ಮೊಹಮ್ಮದ್ ನಿಷಾದ್ನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಬಂಧಿತರು ಕೇರಳ ಮೂಲದವರಾಗಿದ್ದು, ಒರಿಸ್ಸಾದಿಂದ ಗಾಂಜಾ ತಂದು ಮಾರಾಟ ಮಾಡ್ತಾ ಇದ್ರು. ಕಳೆದ 3 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಇಬ್ಬರು ಆರೋಪಿಗಳು ಗಾಂಜಾ ತಂದು ಇಸ್ರೋ ಲೇಔಟ್ನಲ್ಲಿ ಮಾರಾಟ ಮಾಡ್ತಾ ಇದ್ರು. ಸದ್ಯ ಬಂಧಿತರಿಂದ 10,50,000 ಮೌಲ್ಯದ 21 ಕೆಜಿ 125 ಗ್ರಾಂ ತೂಕದ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ದ್ವಿತೀಯ ಪಿಯುಸಿ ಫಲಿತಾಂಶದ ದಿನಾಂಕದ ಗೊಂದಲಕ್ಕೆ ತೆರೆ ಬಿದ್ದಿದ್ದು, ಏಪ್ರಿಲ್ 9ರಂದು ದ್ವಿತೀಯ ಪಿಯು ಫಲಿತಾಂಶ ಪ್ರಕಟ ಆಗಲಿದೆ. ಈ ಬಗ್ಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಫೆಬ್ರವರಿ 28ರಂದು ಮಾರ್ಚ್ 17ರವರೆಗೂ ಪಿಯುಸಿ ಪರೀಕ್ಷೆ ನಡೆದಿತ್ತು. ಪರೀಕ್ಷೆಯಲ್ಲಿ ಒಟ್ಟು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ರು. 1217 ಪರೀಕ್ಷಾ ಕೇಂದ್ರದಲ್ಲಿ ದ್ವಿತೀಯ ಪಿಯು ಪರೀಕ್ಷೆ ನಡೆದಿತ್ತು. ಇದೀಗ ಏಪ್ರಿಲ್ 9ರಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಪ್ರಕಟಿಸಲಿದ್ದಾರೆ ಅಂತ ಪರೀಕ್ಷಾ ಮಂಡಳಿ ಮಾಹಿತಿ ನೀಡಿದೆ. ಪತಿಯನ್ನ ಠಾಣೆಯಲ್ಲಿ ರಕ್ಷಿಸಿದ್ದಕ್ಕೆ ಪೊಲೀಸರ ವಿರುದ್ಧವೇ ಮಹಿಳೆ ಕಿಡಿಕಾರಿದ್ದಾರೆ. ಪಿಎಸ್ಐ ಪ್ರಿಯಾಂಕಾಗೆ ಆವಾಜ್ ಹಾಕಿ ಮಹಿಳೆ ರಂಪಾಟ ಮಾಡಿದ್ದಾಳೆ. ಹಾಸನದ ಎನ್ಆರ್ ವೃತ್ತ ನಗರ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿದೆ. ಅಕ್ರಮ ಮರಳು ಹೊಡೆಯೋ ನನ್ನ ಗಂಡ ಮಂತ್ಲಿ ಕೊಡ್ತಾನೆ ಅಂತ ರಕ್ಷಣೆ ಮಾಡ್ತಿದ್ದೀರಿ ಅಂತ ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ಬೇರೊಬ್ಬಳ ಜೊತೆ ಅಕ್ರಮ ಸಂಬಂಧ ಹೊಂದಿರೋ ಪತಿ ರಾಜುಗೆ ಪೊಲೀಸ್ ಠಾಣೆ ಎದುರು ಗ್ರಹಚಾರ ಬಿಡಿಸಲು ಪತ್ನಿ ಮುಂದಾಗಿದ್ಲು. ಆದ್ರೆ ಪೊಲೀಸರು ಮಹಿಳೆ ರಂಪಾಟ ಮಾಡಿದಾಗ ಪತಿ ರಾಜುನನ್ನ ಠಾಣೆ ಒಳಗೆ ಕರೆದೊಯ್ದಿದ್ದಾರೆ. ಈ ವೇಳೆ ಮಹಿಳೆ ಪೊಲೀಸರನ್ನ ಪ್ರಶ್ನಿಸಿದ್ದು, ದೂರು ನೀಡದೆ ಆತನಿಗೆ ರಕ್ಷಣೆ ಯಾಕೆ ನೀಡ್ತಿದ್ದೀರಿ ಅಂತ ಕೇಳಿದ್ದಾಳೆ. ಪಿಎಸ್ಐ ಪ್ರಿಯಾಂಕಾಗೆ ಆವಾಜ್ ಹಾಕಿ ಘಟನೆಯ ವಿಡಿಯೋ ಚಿತ್ರೀಕರಿಸಿದ್ಲು. ಎಸ್ಪಿಗೆ ದೂರು ನೀಡಲು ವಿಡಿಯೋ ಮಾಡ್ತಿದ್ದೇನೆ ಅಂತ ಮಹಿಳೆ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ಬೆಂಗಳೂರಿನ ಮೈಕೋ ಲೇಔಟ್ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು, ಮನೆಗಳ್ಳತನ ಮಾಡ್ತಾ ಇದ್ದ ಇಬ್ಬರನ್ನ ಬಂಧಿಸಿದ್ದಾರೆ. ರಾತ್ರಿ ವೇಳೆ ಕಿಟಕಿ ಓಪನ್ ಡೋರ್ ಮಾಡಿ ಮಲಗಿದ್ದವರ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳವು ಮಾಡ್ತಾ ಇದ್ರು. ಕಬೀರ್ ಹುಸೈನ್ ಮತ್ತು ಅಬು ಸಹೀದ್ನನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 5,79,000 ಮೌಲ್ಯದ 23 ಮೊಬೈಲ್, 3 ಲ್ಯಾಪ್ಟಾಪ್, 1 ಟ್ಯಾಬ್ ವಶಕ್ಕೆ ಪಡೆದಿದ್ದಾರೆ. ಬಂಧಿತ ಕಬೀರ್ ಮೇಲೆ ಈ ಹಿಂದೆ ಬನಶಂಕರಿ, ಕೋರಮಂಗಲದಲ್ಲಿ ಪ್ರಕರಣ ದಾಖಲಾಗಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಗ್ಯಾಸ್ ಸಿಲಿಂಡರ್ ಸಿಗದೆ ಜನರು ಪರದಾಟ ನಡೆಸುತ್ತಿದ್ದಾರೆ. ಇತ್ತ ಗ್ಯಾಸ್ ಬಿಕ್ಕಟ್ಟು ಮಧ್ಯೆ ಕಳ್ಳರ ಹಾವಳಿಯೂ ಜೋರಾಗಿದೆ. ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೆಲ್ಮೆಟ್ ಹಾಕಿಕೊಂಡು ಬಂದ ವ್ಯಕ್ತಿ ಸಿಲಿಂಡರ್ ಹೊತ್ತೊಯ್ದಿದ್ದಾನೆ. ಮನೆ ಗೇಟ್ ಓಪನ್ ಇದೆಯಾ ಅಂತ ಚೆಕ್ ಮಾಡಿ ಆರಾಮಾಗಿ ಒಳಗೆ ಎಂಟ್ರಿ ಕೊಟ್ಟು ಗ್ಯಾಸ್ ಹೊತ್ತೊಯ್ದಿದ್ದಾನೆ. ಘಟನಾ ಸ್ಥಳಕ್ಕೆ ಕಾಡುಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.